ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಆಟೋ ಗ್ಯಾಸ್ ದರ ಏರಿಕೆಗೆ ವಿರೋಧಿಸಿ ಭಾರೀ ಪ್ರತಿಭಟನೆಗೆ ಮುಂದಾಗಿದ್ದ ಆಟೋ ಚಾಲಕರ ಮುಖದಲ್ಲಿ ಕೊಂಚ ನಗು ಕಂಡಿದೆ. ಹೌದು, ಹೊಸ ವರ್ಷಾರಂಭದಲ್ಲಿ ಆಟೋ ಗ್ಯಾಸ್ ದರವನ್ನು 11 ರೂಪಾಯಿ ಏರಿಸಿದ್ದ ಕೇಂದ್ರ ಸರ್ಕಾರ ಈಗ ಅದರ ಬೆಲೆಯಲ್ಲಿ ಕೊಂಚ ಇಳಿಕೆ ಮಾಡಿದೆ. ಜೊತೆಗೆ ವಾಣಿಜ್ಯ ಗ್ಯಾಸ್ ದರ ಕೂಡ ಇಳಿಕೆಯಾಗಿದೆ. ಹೊಸ ವರ್ಷದಾರಂಭದಲ್ಲಿ ಆಟೋ ಗ್ಯಾಸ್ ದರವನ್ನ 11 ರೂಪಾಯಿಗೆ ಏರಿಸಿದ್ದ ಕೇಂದ್ರ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಬೀದಿಗಿಳಿದು ಹೋರಾಟ ಮಾಡ್ತಾನೇ ಇದ್ರು. ಅಷ್ಟೇ ಅಲ್ಲ, ರಾಜ್ಯಪಾಲರಿಗೂ ದರ ಇಳಿಸುವಂತೆ ಮನವಿ ಸಲ್ಲಿಸಿದ್ರು. ಕೊನೆಗೂ ಮನವಿಗೆ ಸ್ಪಂದಿಸಿ ಸ್ವಲ್ಪ ಮಟ್ಟಿಗೆ ಕೇಂದ್ರ ಆಟೋ ಗ್ಯಾಸ್ ದರದಲ್ಲಿ 5 ರೂಪಾಯಿ ಇಳಿಸಿದೆ. ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿಯಾಗಲಿದೆ. 54 ರೂಪಾಯಿ ಇದ್ದ ಆಟೋ ಗ್ಯಾಸ್ 65 ರೂಪಾಯಿಗೆ ಏರಿಕೆಯಾಗಿತ್ತು. ಈಗ ಆಟೋ ಗ್ಯಾಸ್ ದರ 61 ರೂಪಾಯಿಗೆ ಇಳಿಕೆಯಾಗಿದೆ. ನಮಗೆ ನಿಜಕ್ಕೂ ಸಂತೋಷವಾಗಿದ್ರು ಕೂಡ ಅಲ್ಪ ಸಂತೋಷವಾಗಿದೆ. ಯಾಕೆಂದರೆ ನಮ್ಮ ಪ್ರಮುಖ ಬೇಡಿಕೆ ಏನು ಅಂತಂದರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಏನು 30% ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾವೆ, ಅದರಲ್ಲಿ ಗಣನೀಯವಾಗಿ ಕಡಿಮೆ ಮಾಡಿ ಆಟೋ ರಿಕ್ಷಾ ಚಾಲಕರು ಜೀವನವನ್ನು ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಪ್ರಮುಖವಾದ ಬೇಡಿಕೆ. ಈ ನಿಟ್ಟಿನಲ್ಲಿ ಈ ವಾರದಲ್ಲಿ ಸರ್ಕಾರ ಬಹುತೇಕ ಈ ಸೆಷನ್ ಮುಗಿಯೋದ್ರೊಳಗಡೆ ನಾವು ಸಭೆಯನ್ನು ಕರಿಬಹುದು ಅಂತ ನಮ್ಮ ಅನಿಸಿಕೆ ಇದೆ. ಇನ್ನು ಆಟೋ ಗ್ಯಾಸ್ ಜೊತೆಗೆ ವಾಣಿಜ್ಯ ಗ್ಯಾಸ್ ದರದಲ್ಲಿ 107 ರೂಪಾಯಿ ಇಳಿಕೆಯಾಗಿದೆ. ಈ ನಡುವೆ ಕೇಂದ್ರದ ಈ ಕಣ್ಣೀರೊರೆಸೋ ತಂತ್ರಕ್ಕೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರ ಇಳಿಸಿರೋದಷ್ಟೇ ಅಲ್ಲ, ವ್ಯಾಟ್ ಕೂಡ ಇಳಿಕೆ ಆಗಬೇಕೆಂದು ಚಾಲಕರು ಆಗ್ರಹಿಸಿದ್ದಾರೆ. 5 ರೂಪಾಯಿ ಈಗ ನಮ್ಮ ಚಾಲಕರಲ್ಲಿ ಒಂದು ಗೊಂದಲಮಯ ಆಗಿತ್ತು. ಏಕೆಂದರೆ ಈಗ ನಾವು ಒಂದು ಕಳೆದ ತಿಂಗಳು ಸತತ ಒಂದು 3 ತಿಂಗಳಿಂದ ಹೋರಾಟ ಮಾಡಿ 25 ರೂಪಾಯಿ ಮಿನಿಮಮ್ಮು 13 ರೂಪಾಯಿ ಕಿಲೋಮೀಟರ್ಗಳನ್ನ ನಾವು ಪಡೆದಿದ್ದು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ RTA ಸಮ್ಮುಖದಲ್ಲಿ ಚರ್ಚೆ ಮಾಡಿ. ಈಗ ಈ ದಿನದಿಂದ ಕಮ್ಮಿ ಆಗಿರೋದು ನಮಗೆ ಒಂದು ಚಾಲಕರಲ್ಲಿ ಈಗ ನಮ್ಮ ಹೋರಾಟ ಒಂದು ಸತತವಾಗಿ ಒಂದು ತಿಂಗಳು ಏನು ಹೋರಾಟ ಮಾಡೋದು ಎಲ್ಲ ಸಂಘಟನೆ ಆಟೋ ಚಾಲಕರು ಎಲ್ಲರೂ ಸಂಘಟನೆ ಮುಖಂಡರುಗಳು ಸಮೇತ ಹೋರಾಟಗಳು ಮಾಡಿ ಇವತ್ತು ಕಮ್ಮಿ ಆಗಿರೋದಕ್ಕೆ ನಮಗೊಂದು ತೃಪ್ತಿ ತಂದು. ಕೊನೆಗೂ ಸ್ವಲ್ಪ ಮಟ್ಟಿಗೆ ಆಟೋ ಚಾಲಕರ ಬೇಡಿಕೆ ಈಡೇರಿದೆ. ಆದರೆ ಇನ್ನಷ್ಟು ಬೇಡಿಕೆಗಳನ್ನಿಟ್ಟು ಆಟೋ ಚಾಲಕರು ಬೀದಿಗಿಳಿತಾರಾ ಅಥವಾ ಸರ್ಕಾರ ಅದಕ್ಕೆ ಮುಂಚಿತವಾಗಿಯೇ ಈಡೇರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನ ತೆರೆಮರೆಯ ಸಾಧಕರನ್ನ ಗುರುತಿಸೋ ನಮ್ಮ ಬೆಂಗಳೂರು ಅವಾರ್ಡ್ಗೆ ಭರದ ಸಿದ್ಧತೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರೇ ತಮ್ಮ ಸುತ್ತಮುತ್ತಲಿನ ಸಾಧಕರನ್ನ ಗುರುತಿಸುವ ಈ ಕಾರ್ಯದಲ್ಲಿ ಸುಮಾರು 71,500 ಜನರು ಭಾಗವಹಿಸಿರುವುದು ವಿಶೇಷ. ಇವತ್ತು ಅವಾರ್ಡ್ನ 3ನೇ ಸುತ್ತಿನ ಶಾರ್ಟ್ ಲಿಸ್ಟ್ ನಡೆಸಲಾಯಿತು. MG ರಸ್ತೆಯ ಜುಪಿಟರ್ನಲ್ಲಿ ನಡೆದ ಸಭೆಯಲ್ಲಿ ಸಂತೋಷ್ ಹೆಗಡೆ, RK ಶರ್ಮಾ ಸೇರಿದಂತೆ ಹಲವಾರು ಜ್ಯೂರಿ ಸದಸ್ಯರು ಪಾಲ್ಗೊಂಡಿದ್ದರು. ಇವತ್ತು ವಿವಿಧ ವರ್ಗದ ಜನರನ್ನ ಆಯ್ಕೆ ಮಾಡಲಾಗಿದ್ದು, ಅಂತಿಮವಾಗಿ ಇನ್ನೊಂದು ಸಭೆ ನಡೆಯಲಿದೆ. ಕೊನೆಯ ಸಭೆಯಲ್ಲಿ ಪ್ರಶಸ್ತಿಗೆ 10 ಜನರನ್ನ ಆಯ್ಕೆ ಮಾಡಲಾಗುವುದು. ಇವತ್ತು ಬೆಂಗಳೂರಿನಲ್ಲಿ ಕರಾವಳಿಯ ಸಂಸ್ಕೃತಿಯನ್ನ ನಾಡಿಗೆ ಪರಿಚಯಿಸುವ ನಮ್ಮೂರ ಹಬ್ಬ ಎನ್ನೋ ವಿನೂತನ ಕಾರ್ಯಕ್ರಮ ನಡೆಯಿತು. ಸುವರ್ಣ ನ್ಯೂಸ್ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಕರಾವಳಿಯ ಸಂಸ್ಕೃತಿ ಅನಾವರಣಗೊಳ್ತು. ಕರಾವಳಿಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇದೇ ವೇಳೆ ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿರೋ ಬೆಹರಿನ್ ದೇಶದ ಕನ್ನಡ ಸಂಘ, ಬೆಂಗಳೂರಿನ ಭಂಟರ ಸಂಘ ಮತ್ತು ಮುಂಬೈನ ಮಗವೀರ ಸಂಘಗಳಿಗೆ ಕಿರೀಟ ಧಾರಣೆ ಮಾಡಲಾಯಿತು. ಇನ್ನೊಂದೆಡೆ ಕರಾವಳಿಯ ತಿಂಡಿ ತಿನಿಸುಗಳನ್ನ ಬೆಂಗಳೂರಿಗರಿಗೆ ಪರಿಚಯಿಸಲಾಯಿತು. ಈವರೆಗೆ ಅನೇಕ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಹಿತ್ಯ ಸಮ್ಮೇಳನಗಳನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ಎಲ್ಲಿ ನೋಡಿದ್ರೂ ಕೂಡ ಕರಾವಳಿಯ ಸೊಬಗನ್ನ ನೀವು ಕಾಣಬಹುದಾಗಿದೆ. ಕರಾವಳಿಯ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ, ಇವತ್ತು ಆರಂಭವಾಗಿದೆ. ಜೊತೆಗೆ ಹಲವಾರು ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿರುವಂತಹ ಕನ್ನಡ ಸಂಘಗಳಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಅದರ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಪ್ರಮುಖ ರಾಜಕೀಯ ಮುಖಂಡರು ಕೂಡ ಈ ಒಂದು ನಮ್ಮೂರ ಹಬ್ಬ ವಿಶೇಷ ಸಂದರ್ಭದಲ್ಲಿ ಹಾಜರಾಗಿದ್ದರು. ಸುವರ್ಣ ನ್ಯೂಸ್ ಸಹಯೋಗದಲ್ಲಿ ಈ ನಮ್ಮೂರ ಹಬ್ಬ ನಡೀತಾ ಇದೆ. ಕನ್ನಡ ಸಂಘಕ್ಕೆ ಕಿರೀಟ ಪ್ರಶಸ್ತಿಯ ಯಕ್ಷ ವೈಭವ, ಕನ್ನಡ ನಾಟಕ, ಹಾಸ್ಯ ಸಂಜೆ ಮುಂತಾದ ಮೆಡಿಕಲ್ ಕಾಲೇಜು ಸುಮಾರು 70% ಇಂಟರ್ರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಬಹುದು. ರಾಜ್ಯಕ್ಕೆ ಇವೆಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.